ವಾಪಸ್ ತೆಗೆದುಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ಈ ರಾಜ್ಯವನ್ನ ಒಂದ್ ನಿಮಿಷ ಈ ರಾಜ್ಯವನ್ನ ಅಫ್ಘಾನಿಸ್ತಾನ ಸಿರಿಯಾ ಮಾಡೋದಕ್ಕೆ ಹೊರಟಿದ್ರು ಅಂತ ಹೇಳಿ ನಿಮ್ಮವ್ರು ಪ್ರಶ್ನೆ ಮಾಡ್ತಾರಲ್ಲ, ಯಾವ ಲೆಕ್ಕಾಚಾರ ಇದು? ನೋಡಿ, ಇದರಲ್ಲಿ ಒಂದು ಅಂತ ಹೇಳಿದ್ರೆ ವಿಷಯ ದೃಷ್ಟಿಯಿಂದ ನೋಡಿದಾಗ ಏನು ಹುಬ್ಬಳ್ಳಿಯಲ್ಲಿ ಗಲಾಟೆ ಆಗಿದೆ, ಇದ್ರ ಹಿಂದೆ ಡಿಜೆಹಳ್ಳಿ ಕೆಜೆಹಳ್ಳಿ ಸಹ ಅಲ್ಲಿ ಗಲಾಟೆ ಆಗಿದೆ. ಈ ಗಲಾಟೆಯ ಸಂದರ್ಭದಲ್ಲಿ ಕೇವಲ ಪೊಲೀಸರಂತಲ್ಲ, ಇದು ಅನೇಕ ಹಿಂದೂಗಳು ಮತ್ತು ಸಮಾಜದ ಸುವ್ಯವಸ್ಥೆಯನ್ನ ಹಾಳು ಮಾಡಿದೆ. ಆ ಸಂದರ್ಭದಲ್ಲೇ ನಾವು ಈ ವಿಚಾರ ಮಾಡಬೇಕಿತ್ತು. ಈ ಹುಬ್ಬಳ್ಳಿಯ ಘಟನೆಯ ಸಂದರ್ಭದಲ್ಲಿ ಕೇವಲ ಹುಬ್ಬಳ್ಳಿ ಅಲ್ಲ, ಹಳೆ ಹುಬ್ಬಳ್ಳಿ ಅಲ್ಲ, ಇಡೀ ರಾಜ್ಯಕ್ಕೆ ಮತ್ತೆ ಜನರ ಮನಸ್ಥಿತಿಯನ್ನ ಕದಡುವಂತಹ ಭಯದ ವಾತಾವರಣ ನಿರ್ಮಾಣ ಮಾಡುವಂತಹ ಪ್ರಕ್ರಿಯೆ ನಡೆದಿದೆ. ಈ ಸಂದರ್ಭದಲ್ಲಿ ನಾನು ಎರಡೂ ಪಕ್ಷದವರಿಗೆ ಹೇಳೋದಂದ್ರೆ, ಇಲ್ಲಿ ಹಿಂದೂಗಳ ಮೇಲೆ ನಡೆದಿರುವಂತಹ ಈ ಘಟನೆಯನ್ನ ಸಮರ್ಥನೆ ಮಾಡುವಂತದಕ್ಕೆ ನಾವು ಖಂಡಿಸ್ತೇವೆ. ಅಲ್ಲದೆ ಈ ಸಂದರ್ಭದಲ್ಲಿ ಹೇಗೆ ಪೊಲೀಸರನ್ನ 307 ಕೇಸ್ ಅದರಲ್ಲಿ ಹಾಕಿದ್ದಾರೆ, 307 ಇದನ್ನ ವಿಚಾರವನ್ನು ಮಾಡಬೇಕಿದೆ. ನೋಡಿ, ಅಲ್ಲಿ 2 ಜನ ಪೊಲೀಸರನ್ನ ಆಲ್ಮೋಸ್ಟ್ ಅವರನ್ನ ಅಲ್ಲಿ ಡೆತ್ ಆಗ್ತಿದ್ರು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸರ್ಕಾರ ಇವತ್ತು ವಾಪಸ್ ತೆಗೆದುಕೊಳ್ತದೆ ಅಂತ ಹೇಳಿದ್ರೆ, ಮುಂದೆ ನಡೆಯುವಂತಹ ಘಟನೆಗಳಿಗೆ ಸಣ್ಣದ ಸರ್ ಮುಂದೆ ಇದು ಅಮಾಯಕ ಮಾಡುವಂತೆ ಮುಂದೆ ಇದೇ ರೀತಿಯ ಘಟನೆಗಳು ಇಡೀ ರಾಜ್ಯದಲ್ಲಿ ಹುಬ್ಬಳ್ಳಿ ಘಟನೆಯಲ್ಲಿ ಕಲ್ಲು ತೂರಾಟದಿಂದ ಪೊಲೀಸ್ನವ್ರು ಗಾಯಾಳುಗಳಾದ್ರ ಏನಾಯ್ತು ರಜಾಕ್ ಅವರೇ? ಪ್ರತಿಯೊಬ್ಬ ಮುಸಲ್ಮಾನ ಮಸೀದಿಯಲ್ಲಿ ನಮಾಜ್ ಮಾಡಕ್ಕೆ ಜಾಯ್ನ್ ಆಗಿದ್ರು. ಯಾವುದೋ ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಸಿಕ್ತು, ಎಲ್ಲರೂ ಒಂದ್ ಕಡೆ ಓಲ್ಡ್ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮುಂದೆ ಸೇರಿದ್ರು. ಸಾವಿರಾರು ಜನ ಇದ್ರು, ನಾನು ಒಪ್ಕೊಳ್ತೀನಿ. ಆದ್ರೆ ಡ್ಯಾಮೇಜ್ ಆಗಿದ್ ಲಿಮಿಟೆಡ್. ಬರೀ ಒಂದು ಹಳೆ ಹುಬ್ಬಳ್ಳಿಯ ದೃಶ್ಯಗಳನ್ನ ಹೇಳಿ ರಜಾಕ್ ಅವರು, ಒಂದೇ ಒಂದು ದೃಶ್ಯಗಳನ್ನ ಗಮನಿಸಿ ಹೇಳಿ, ತೋರಿಸಿ ಪಬ್ಲಿಕ್ ಜನರ ರಿಯಾಕ್ಷನ್ ಅಬ್ದುಲ್ ರಜಾಕ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಪೊಲೀಸ್ ಠಾಣೆಯಲ್ಲಿ ಗಲಾಟೆ ಆಯ್ತು, ಸಿಂಪಲ್ ಇಂಜುರಿ ಆಯ್ತು ಅಂತ ಹೇಳ್ತಾ ಇದ್ರು. ಮಾತಾಡ್ಸೋಣ ಆಡಿಯನ್ಸ್ ನ ಮಾತಾಡ್ಸೋಣ. ಹೇಳಿ ಈಗ ಮಕ್ಕಳಿಗೆ ಹೇಳಿ ಸ್ವಾಮಿ, ನನ್ನ ಹೆಸರು ರಾಮಶೇಷ ಅಂತ ಹೇಳಿ, ನನಗೆ ಮುಂದಿನ ತಿಂಗಳು 72ಕ್ಕೆ ಬರ್ತೀನಿ. ಆದ್ರೆ ಅವ್ರು ಹೇಳಿ ತಪ್ಪು. ಕಾರಣ ಅಂದ್ರೆ ಟಿವಿನಲ್ಲಿ ಇದೇ ರಿಪಬ್ಲಿಕ್ ಟಿವಿ ಎಲ್ಲ ಟಿವಿಲಿ ನೋಡಿದೆ. ನನ್ನ ಅನುಭವದಲ್ಲಿ, ನಾನು ಬೆಂಗಳೂರಲ್ಲಿ 60 ವರ್ಷದಿಂದ ಇದ್ದೀನಿ, ಇಷ್ಟು ಕ್ರೂರವಾದ ಗಲಾಟೆ ಯಾವತ್ತೂ ಆಗಿಲ್ಲ. ಇದೇ ಕರ್ನಾಟಕದಲ್ಲಿ ಇವರು ಜನರಲ್ ತಿಮ್ಮಯ್ಯ ಇದ್ರು, ಜನರಲ್ ಇವರು ಇನ್ನೊಬ್ಬರ ಹೆಸರು ಮತ್ತೋಯ್ತು, ವಿಶ್ವೇಶ್ವರಯ್ಯ ಇದು ಶಿಸ್ತಿಗೆ ಹೆಸರಾಗಿದ್ದು. ಯಾವುದೇ ಒಂದು ಪೊಲೀಸ್ ಮೇಲೆ ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡಬಾರ್ದು. ಯಾಕೆ ಮಾಡಿದ್ರು? ಒಬ್ಬ ಪೊಲೀಸ್ಗೆ ಸ್ಟಿಚಿಂಗ್ ಮಾಡಿ ತುಂಬಾ ಆಕಸ್ಮಿಕವಾಗಿದೆ ಸ್ವಾಮಿ. ನಿಮ್ಮ ಪ್ರಕಾರ ನಿಮ್ಮ ಗೃಹ ಮಂತ್ರಿಗಳು ಹೇಳ್ತಾರಲ್ಲ, ತುಂಬಾ ಆಕಸ್ಮಿಕವಾಗಿದೆ ಘಟನೆಗಳು ಅಂತ. ರೈ, ಪಬ್ಲಿಕ್ ಪ್ರಾಪರ್ಟಿ ಹಾಳು ಮಾಡಿದ್ ನೀವು, ಯಾರಪ್ಪ ದುಡ್ಡು ಹಾಳು ಮಾಡಿದ್ ನೀವು? ಸರ್ ಇಲ್ಲಿ ನೋಡ್ರಿ, ನೀವ್ ಯಾವ್ದೇ ಕಾರಣಕ್ಕೂ ಅವಾಗಿಂದ ಬೆಲೆ ಕೊಡಲ್ಲ. ಏನು ಅಂದ್ರೆ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಏನ್ ಮಾಡಿದ್ರಿ ಸ್ವಾಮಿ? ಹುಬ್ಬಳ್ಳಿ ಏನಿಲ್ಲ, ಸಿಂಪಲ್ ಅಂತ ಹೇಳಿದ್ರಲ್ಲ, ಅವ್ರಿಗೆ ಯಾರು ರೈಟ್ಸ್ ಕೊಟ್ರು ಸರ್ ಪೊಲೀಸ್ ಸ್ಟೇಷನ್? ಅಬ್ದುಲ್ ರಜಾಕ್ ಅವರೇ, ನಿಮಗೊಂದು ಪ್ರಶ್ನೆ, ಒಂದು ನಿಮಿಷ. ಅಬ್ದುಲ್ ರಜಾಕ್ ಅವರೇ, ಒಂದೇ ಒಂದು ಪ್ರಶ್ನೆ. ಅಲ್ಲ ಸರ್, ಅವರು ಏನು ಅವ್ರ ಪ್ರಕಾರ ಏನಂದ್ರೆ, ಅಬ್ದುಲ್ ರಜಾಕ್ ಅವ್ರ ಪ್ರಕಾರ 1,000-2,000-3,000 ಜನ ಒಂದು ಕೋಮು ಅವ್ರು ಹೋಗಿ ಪೊಲೀಸ್ ಸ್ಟೇಷನ್ ಸುಟ್ಟಾಕಿ, ಪೊಲೀಸ್ ಅವ್ರನ್ನ ಹೊಡೆದಾಕಿ, ಅವ್ರ ಹೆಣ ಬಿದ್ರು ಪರವಾಗಿಲ್ಲ, ಇವರು ಸಮಜಾಯಿಸ್ಕೊಳೋದು ಏನಿಲ್ಲ, ಸುಮ್ನೆ ಗಾಯ ಆಗಿದೆ, ಯಾರು ಮಾಡಿಲ್ಲ. ಇದೇನಂದ್ರೆ ಅವ್ರೇ ಓಲೈಕೆ ಮಾಡ್ಕೊಂತ ಇರೋದು. ವೋಟ್ ಬ್ಯಾಂಕು, ಒಂದ್ ಕೋಮು ಅವರು ನಮ್ಮ ಕುಲದವರು, ನಮ್ ಬ್ರದರ್ಸ್ ಅಂತ ಹೇಳ್ಬಿಟ್ಟು ಇದೆಲ್ಲ ವೋಟ್ ಬ್ಯಾಂಕು, ಮತ್ತೆ ಇದು ಸಮಜಾಯಿಸಿ ಮಾಡ್ಕೊಂತ
ಮಾಡ್ತಾ ಇದ್ದಾರೆ. ಅಮಾವಾಸ್ಯೆಯಲ್ಲಿ ಹುಟ್ಟಿದ ಮೈಗಳ ನನ್ನ ಮಗನೇ, ನೀನೀ ಜನ್ಮಕ್ಕೆ ಉದ್ಧಾರ ಆಗಲ್ಲ ಕಣೋ. ಸಿಂಪಲ್ ಅಂದಿದ್ದು ಅವ್ರ ಅಭಿಪ್ರಾಯ, ಅದಕ್ಕೂ ಕಾಂಗ್ರೆಸ್ಗೂ ಸಂಬಂಧ ಇದೆಯಲ್ಲ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಯಾಕೆ ಕೇಸ್ ವಾಪಸ್ ತಗೊಂಡ್ರು ಅನ್ನೋ ವಿಷಯದಲ್ಲಿ ಒಂದ್ ನಿಮಿಷ ಇರ್ರಿ. ಕೇಸ್ ಯಾಕೆ ವಾಪಸ್ ತಗೊಂಡ್ರು ಅಂದ್ರೆ ಇದು ಬಹಳ ಸ್ಪಷ್ಟವಾಗಿ ನಾನು ಹೇಳೋದು, ಇದು ಪೊಲೀಸ್ ಅವರ ವೈಫಲ್ಯ. ಕೇಸನ್ನ ತಳ ಹಿಡಿಯೋ ರೀತಿ ಕೇಸು 22ರಲ್ಲಿ ಅದಕ್ಕೆ ದಿಮೋರೆ ಇದ್ದಿದ್ದು ಸ್ವಾಮಿ, ಕೇಸನ್ನ ತಳ ಹಿಡಿಯೋ ರೀತಿ ಮಾಡಿದ್ರು. 60 ಕೇಸು ಎಷ್ಟೋ ಹೇಳಿದ್ರಲ್ಲ, ಕೇಸ್ಗಳನ್ನ ಯಾಕೆ ತಗೊಂಡ್ರು ಅಂದ್ರೆ ಪೊಲೀಸ್ ಇಲಾಖೆ ಕೇಸನ್ನು ಸರಿಯಾಗಿ ನಡೆಸಿಲ್ಲ, ಆದ್ರಿಂದ ಬೇರೆ ದಾರಿನೇ ಇರ್ಲೆ ತೆಗಿಬೇಕಾಗಿ ಬಂತು. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆ? ನಾ ಹೇಳಿದೆ 383 ಕೇಸ್ಗಳನ್ನ ನಾವು ವಾಪಸ್ ತೆಗೆದ್ವಿ. ತೆಗೆದುಕೊಂಡಿರ್ತಕ್ಕಂಥ ಅಷ್ಟು 383 ಕೇಸ್ಗಳು ಯಾರ್ದು? ರೈತರ ಮೇಲೆ ಇದ್ದಂತಹ ಕೇಸ್ಗಳು ವಾಪಸ್ ತಗೊಂಡಿದೀವಿ, ವಿದ್ಯಾರ್ಥಿಗಳ ಮೇಲೆ ಇದ್ದಂತಹ ಕೇಸ್ಗಳನ್ನ ವಾಪಸ್ ತಗೊಂಡಿದೀವಿ, ಅದೇ ರೀತಿ ದಲಿತರ ಮೇಲೆ ಇದ್ದಂತಹ ಕೇಸ್ಗಳನ್ನ ವಾಪಸ್ ತಗೊಂಡಿದೀವಿ. ಯಾವುದೇ ಒಬ್ಬ ಉಗ್ರಗಾಮಿಯ ಕೇಸನ್ನ ವಾಪಸ್ ತಗೊಂಡಿಲ್ಲ, ಯಾವುದೇ ಒಂದು UAP ಅನ್ನ ವಾಪಸ್ ತಗೊಂಡಿಲ್ಲ. ಅದಾದ್ಮೇಲೆ ಹಿಜಾಬ್ ಕೇಸ್ ಆಯ್ತಲ್ಲ, ಇವ್ರು ಇವತ್ತು ಸಂವಿಧಾನ ಹಿಡ್ಕೊಂಡು ಮಾತಾಡ್ತಾರೆ, ಅಲ್ಲಾಡಿಸ್ಕೊಂಡು ಇದು ಮಾತಾಡ್ತಕ್ಕಂಥವ್ರು ಕೋರ್ಟ್ ವರ್ಡಿಕ್ ಬಂದಾಗ ವರ್ಡಿಕ್ ನ ವಿರುದ್ಧವಾಗ್ಲೇ ಮುಷ್ಕರವನ್ನ ಕೆಲವು ಕಿಡಿಗೇಳುಗಳು ಇದು ಮಾಡಿದಾಗ ಕಾಂಗ್ರೆಸ್ ಅವರು ಸಪೋರ್ಟ್ ನಿಂತಿದ್ದು. ಯಾರ ವಿರುದ್ಧ ಮುಷ್ಕರ? ಕೋರ್ಟ್ ನ ವಿರುದ್ಧ ಮುಷ್ಕರ. ಯಾರ ವಿರುದ್ಧ ಮುಷ್ಕರ? ಸಂವಿಧಾನದ ವಿರುದ್ಧ ಮುಷ್ಕರ. ಅದೇ ರೀತಿ ನೋಡಿ, ಇಡೀ ಹಿಜಾಬ್ ಕೇಸ್ ಒಳಗಡೆಗೆ ಕೋರ್ಟಿನ ಸ್ಟ್ಯಾಂಡ್ ಏನಿತ್ತು, ಸಂವಿಧಾನದ ಸ್ಟ್ಯಾಂಡ್ ಏನಿತ್ತು, ಕಾಂಗ್ರೆಸ್ನ ಸ್ಟ್ಯಾಂಡ್ ಏನಿತ್ತು, ಎಲ್ಲ ಭಯೋತ್ಪಾದಕ ಚಟುವಟಿಕೆಗಳ ಕೇಸ್ಗಳನ್ನು ಕೂಡ ಇವ್ರ ಸ್ಟ್ಯಾಂಡ್ ಏನಾಗಿದೆ. ಇವತ್ತು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಇದೇ ಹುಬ್ಳಿ ಪ್ರಕರಣ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಸುಪ್ರೀಂ ಕೋರ್ಟ್ ಇದರ ಗಲಭೆಯ ಸೀರಿಯಸ್ನೆಸ್ ಅನ್ನು ಇಟ್ಕೊಂಡು ಒಬ್ಬರಿಗೂ ಬೇಲ್ ಕೊಡ್ತಾ ಇಲ್ಲ, ಇನ್ನು ಹೊರಗಡೆ ಬಿಟ್ಟಿದ್ದಾರೆ. ಅದಾದ್ರೆ ಯಾಕೆ ತೆಗೆದ್ರು? ತೆಗಿತಕ್ಕಂಥ ಅಧ್ಯಕ್ಷ ಏನಿತ್ತು, ಇವರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಶಾಂತಿ ಚಂದ್ರಶೇಖರ್ ಅವ್ರ ಸಮಯ. ನೀವು ಮಾತಾಡ್ಬೇಕು, ಆಮೇಲೆ ಅವನಿಗೆ ಮೊದಲು ಬಾಯಿ ಬಂದ್ ಮಾಡತ್ತೇಳ್ರಿ, ನಾನೇನು ಅಂಜು ಮಗ ಅಲತ್ತ. 40 ಸೆಕೆಂಡ್. ಸಾಮಾನ್ಯ ಜ್ಞಾನ ಇರಬೇಕು, ಅಕ್ಷರ ಜ್ಞಾನ ಇರಬೇಕು. ಇದೇ ತರ ಆಗೋದು ಖಂಡಿತವಾಗ್ಲು. ಬರ್ತಾ ಇದ್ದೇನೆ, ಅದೆಲ್ಲೂ ನಿಮಗಿಲ್ಲ, ನಿಮಗೆ ವಾಟ್ಸ್ಆಪ್ ಜ್ಞಾನ ಇದೆ. ಹೇಳಿ ಚಂದ್ರಶೇಖರ್ ಅವರೇ, ಮುಂದುವರಿಸಿ. ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತೆ NIA ಕೋರ್ಟ್ ಅಲ್ಲಿ ವಿಷಯ ಇದಾಗ ಇರ್ಬೇಕಾದ್ರೆ ಯಾವ ಕಾರಣಕ್ಕೋಸ್ಕರ ಇಷ್ಟು ಅರ್ಜೆಂಟ್ ಆಗಿ ವಾಪಸ್ ತಗೊಂತಾ ಇದೆ? ಏನ್ ಅರ್ಜೆನ್ಸಿ ಏನಿತ್ತು? ಈಗ ಇದೇ DK ಶಿವಕುಮಾರ್ ಅವರು DCM ಆಗಿ ಪತ್ರ ಬರೆದಾಗ ಆವತ್ತು ಸಿದ್ದರಾಮಯ್ಯ ಹೇಳಿದ್ರು, ಈ ಕೇಸನ್ನ ನಾವು ವಾಪಸ್ ತಗೊಳ್ಳಲ್ಲ ಅಂತ ಹೇಳಿದ್ರು. ಇವತ್ತು ಇದಕ್ಕೆ ಅರ್ಜೆನ್ಸಿ ಅನ್ಬಿಟ್ಟು, ಯಾಕೆ ಅಂದ್ರೆ ಇವತ್ತು ಮೂಡಾದ್ರು ಇವರಿಗೆ ಸಿಂಹಾಸನ ಉಳಿಸೋದಕ್ಕೋಸ್ಕರ ಇವ್ರು ಇವತ್ತು ಈ ಓಲೈಕೆ ರಾಜಕಾರಣ ಬಿಟ್ಟಿದ್ದಾರೆ. ಅರ್ಥ ಆಯ್ತು ಅನ್ಸುತ್ತೆ. ರಜಾಕ್ ಅವರೇ, ಹಳೆ ಹುಬ್ಬಳ್ಳಿ ಪ್ರಕರಣವನ್ನ ಕೈಬಿಟ್ಟ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅನೇಕ ಮಿನಿಸ್ಟರ್ಗಳು ಹೇಳಿದ್ರು, ಅಮಾಯಕರನ್ನ ಬಂಧನಕ್ಕೆ ಒಳಪಡಿಸಲಾಗಿತ್ತು, ವಿದ್ಯಾರ್ಥಿಗಳಿದ್ರು, ಅವ್ರ ವಿದ್ಯಾಭ್ಯಾಸಕ್ಕೆ ಎಫೆಕ್ಟ್ ಆಗ್ತಾ ಇತ್ತು. ಹೀಗಾಗಿ ಅರೆ, ದಾವಣಗೆರೆಯಲ್ಲಿ ಪ್ರೊಟೆಸ್ಟ್ ಮಾಡಿದವ್ರು ವಿದ್ಯಾರ್ಥಿಗಳಲ್ವಾ? ಹಿಂದೂ ವಿದ್ಯಾರ್ಥಿಗಳು ಅನ್ನೋ ಕಾರಣಕ್ಕೆ ಅವ್ರ ವಿರುದ್ಧ ಕೇಸನ್ನ ವಾಪಸ್ ತಗೊಳ್ಳೋ ನಿರ್ಧಾರನ ಕೈ ಬಿಡೋದಾ? ಇದೇ ಕೇಸಸ್ 43 ಕೇಸಸ್ ವಿಡ್ರಾ ಮಾಡಿದಾರಲ್ಲ, ಇದರಲ್ಲಿ ಮುಸ್ಲಿಂ ಮಹಿಳೆಯರು ಹಿಜಾಬ್ ಹಾಕೊಂಡ್ ಬಂದಾಗ ಹಿಂದೂ ಹುಡುಗರು ಅದನ್ನ ಎಳ್ಕೊಂಡು ಅದ್ರ ಮೇಲೆ ಒಂದು ಕೇಸ್ ಆಗಿತ್ತು, ಅದನ್ನು ವಾಪಸ್ ಪಡ್ಕೊಂಡವ್ರೆ. ನೀವು ಮಹಾನ್ ಸುಳ್ಗಾರ, ನೀವು ಬಹಳ ಸುಳ್ಗಾರ ಇದ್ದಂಗಿದ್ದಾರೆ ಇವರು. ನಾನು ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಒಂದು ಜೀಪನ್ನು ಪಲ್ಟಿ ಮಾಡಿದ್ರು, ಒಂದು ಜೀಪಿನ ಗ್ಲಾಸ್ ಒಡೆದೋಯ್ತು, ಒಂದು ಖಾಸಗಿ ಆಸ್ಪತ್ರೆಯ ಒಂದು ಕಿಟಕಿ ಒಡೆದೋಯ್ತು. ಇದು ಬಿಟ್ಟು ಯಾವುದಾದ್ರೂ ಒಂದು ದೃಶ್ಯ ಸಾರ್ವಜನಿಕರ ಆಸ್ತಿಗೆ ನಷ್ಟ ಆಗಿರೋದನ್ನ ನಾನು ಚಾಲೆಂಜ್ ಮಾಡ್ತೀನಿ. ಇವತ್ತು ರಿಪಬ್ಲಿಕ್ ಕನ್ನಡ ಅದನ್ನ ತೋರಿಸ್ಲಿ, ನೀವೇನು ಹೇಳ್ತೀರೋ ಅದನ್ನು ಒಪ್ತೀನಿ. ಯಾರಾದರೂ ಒಬ್ಬ ನಾಗರಿಕನಿಗೆ ಗಾಯ ಆಗಿದ್ರೆ ಅದನ್ನ ರಿಪಬ್ಲಿಕ್ ಒಂದು ದೃಶ್ಯ ಇಲ್ಲ ಒಂದು ಏನಾದ್ರೂ ಪ್ರೂಫ್ ತೋರಿಸ್ಲಿ, ನಾನು ಅದನ್ನ ಒಪ್ಕೊಳ್ತೀನಿ. ಕೇಳ್ಕೊಳ್ತಿರೋದು ನಾನು ಏನು ಅಂತ ಹೇಳಿದ್ರೆ, ಇವತ್ತು ನಾನು ಕೇಳ್ಕೊಳ್ತಿರೋದು ಏನು ಅಂತ ಹೇಳಿದ್ರೆ, ಕಲ್ಲು ತೂರಾಟ ನಡೀತು, ನಾನು ಒಪ್ಕೋತೀನಿ. ಅದಕ್ಕೆ ಆರ್ಸನ್ ಅಂಡ್ ರೈಟಿಂಗ್ ಅಂತ IPC ಸೆಕ್ಷನ್ ಇತ್ತು, ಅದನ್ನ ಹಾಕಬೇಕಾಗಿತ್ತು. ಸೆಕ್ಷನ್ UAPA 45C 45D ಹಾಕಿದಾರಲ್ಲ, ಈ ಸೆಕ್ಷನ್ ಹಾಕಿರೋದು ರಾಜಕೀಯ ಲಾಭಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಪತ್ರ ಬರೆದಿದ್ದು. ಇದನ್ನ ವಾಪಸ್ ತಗೊಳ್ಳಿ. ಇದು ಒಂದು ಪ್ರಾಯೋಜಿತ ಒಂದು ಷಡ್ಯಂತ್ರ BJP ಸರ್ಕಾರ ಅಂತ. ಎಂತೆಂತವ್ರಿಗೋ ಸಾವು ಬರುತ್ತೆ, ನಿನಗ್ ಬರಲ್ವಲ್ಲ.